ಸಿದ್ದರಾಮಯ್ಯ ಇದ್ದರೂ ಸಹಿತ ಅವ್ರಂತ ನಾನಪ್ಪ ಅಂತ ಹೇಳುವಂಥದ್ದು ಇಲ್ಲ. ಎಲ್ಲಿ ಎತ್ತಾಳ್ರಿ, ನಾವಿದ್ದೀವಿಲ್ಲೇ, ನಾವು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಇದ್ದೀವಿ, ನಮ್ಮ ಕೈಯಲ್ಲಿದ್ದಂತ ಇವರು ಈ ಜನಾಕ್ರೋಶವನ್ನು 4 ಹಂತಗಳಲ್ಲಿ ಮಾಡ್ತಾ ಇದ್ದಾರೆ. ಮಧ್ಯದಾಗೆ ಏಪ್ರಿಲ್ 7ರಿಂದ 10ರವರೆಗೆ ಮೈಸೂರು, ಆಮೇಲೆ ಚಾಮನಗರ, ಮಂಡ್ಯ, ಹಾಸನ, ಕೊಡಗು, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳು ಶುರು ಮಾಡಿದ್ದಾರೆ. ಜನಾಕ್ರೋಶ ಅಲ್ಲಿ ಮಾಡ್ತಾರೆ. ಎರಡನೇ ದಿನದಲ್ಲಿ ಏಪ್ರಿಲ್ 13ರಿಂದ 18ರವರೆಗೆ. 2ನೇ ಹಂತದಲ್ಲಿ ಶಿವಮೊಗ್ಗ, ಉತ್ತರ ಕನ್ನಡ, ಬೀದರ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ ಈ ರೀತಿಯಾಗಿ ನಡೀತಾ ಇದೆ. ಇನ್ನು 3ನೇ ಹಂತದಲ್ಲಿ ಏಪ್ರಿಲ್ 21ರಿಂದ 24ರವರೆಗೆ ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಗದಗ, ಹಾವೇರಿ, ದಾವಣಗೆರೆ ಮತ್ತು ಏಪ್ರಿಲ್ 27ರಿಂದ 4ನೇ ಹಂತ ನಡೆಯುವಂಥದ್ದು ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಯಾತ್ರೆ ಹೀಗೆ ಸಾಗಲಿದೆ. ಅಂದ್ರೆ ಒಂದು ಪ್ಲ್ಯಾನ್ ಹಾಕ್ಕೊಂಡು ಇವರು ಜನಾಕ್ರೋಶ ಸ್ಟಾರ್ಟ್ ಮಾಡಿದ್ದಾರೆ. ಇವೆರಡರಿಂದಲೂ ಜನಾಕ್ರೋಶ ವಿರೋಧ ಮಾಡೋದರಲ್ಲಿ, ಜನಾಕ್ರೋಶನ ಬೆಂಬಲಿಸೋದ್ರಲ್ಲಿ ಎರಡರಲ್ಲಿ ರಾಜಕೀಯದ ಕಾಂಗ್ರೆಸ್ನಲ್ಲೇ DK ವರ್ಸಸ್ ಸತೀಶ್ ಅವರು ನಡೆದು ಸಿದ್ದರಾಮಯ್ಯನಂತ ನಾನಪ್ಪ ಅನ್ನುವಂಥ ಹೋರಾಟ ನಡೆದದ. ಈ DK ಅವರು ಒಂದು ವೇಳೆ ಮುಂದೆ 28ರಾಗ ನನಗೆ 5 ವರ್ಷ ಸಿದ್ದರಾಮಯ್ಯ ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ನಾನಪ್ಪ ನನಗೆ ಕೊಡ್ಬೇಕಂತ DK ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕಾಗಿ ಇವರು ಸತೀಶ್ ಅವರು ಪ್ಲ್ಯಾನ್ ನಡೆಸಿದ್ದಾರೆ. ಇದು ಇಲ್ಲಿ ಒಳ ಜಗಳ. ಇನ್ನು BJPದು ಅಲ್ಲಿ ಒಳ ಜಗಳ ನಡೆದಿದ್ದಾವೆ. ಅಲ್ಲಿ ಯತ್ನಾಳ್ ಬೆನ್ನಕ್ಕೆ ಬಿಟ್ಟಿದ್ದಾರೆ. ಯತ್ನಾಳರು ಮತ್ತು ಅವ್ರ ಬೆಂಬಲಿಗರು, ಅವ್ರ ಜೊತೆಗೆ ಅಲ್ಲಿಯೂ ಬೆಂಬಲಿಗರು ರಮೇಶ್ ಜಾರಕಿಹೊಳಿ ಅವರು ನೇತೃತ್ವವನ್ನು ವಹಿಸಿಕೊಂಡು ಯತ್ನಾಳ್ ತಮ್ಮಲ್ಲಿಟ್ಟುಕೊಳ್ಳುತ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಂತ ಪಕ್ಷ ಕಟ್ಟಬೇಕು, 3ನೇ ಪಕ್ಷ ಕಟ್ಟಬೇಕು ಅನ್ನೋಂಥ ವಿಚಾರಕ್ಕೆ ತಾತ್ಕಾಲಿಕ ಒಂದಿಷ್ಟು ತಡೆ ಬಂದಂಗೆ ಆಗಿದೆ. ಒಟ್ಟಾರೆಯಾಗಿ ಜನಾಕ್ರೋಶಕ್ಕಿಂತಲೂ ಈ ಪಕ್ಷಗಳ ಆಕ್ರೋಶ ಇಲ್ಲಿ ಹೆಚ್ಚದು ಕಾಣ್ತಾ ಇದೆ. ಜನಾಕ್ರೋಶಕ್ಕಿಂತಲೂ ಪಕ್ಷಗಳ ಆಕ್ರೋಶ, ತಮ್ಮ ಅಸ್ತಿತ್ವಕ್ಕಾಗಿ ಈ ಜನಾಕ್ರೋಶ. ಇನ್ನೇನು ನಿಶ್ಚಿತನ ಬೆಲೆ ಏರಿಕೆ ಹೈಯೆಸ್ಟ್ ಆಗ್ಯದ. ಈಗಿಬ್ಬರು ಕಾರಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಸಿದ್ದರಾಮಯ್ಯರು ಕಾರಣ, ಜೊತೆಗೆ ನಮ್ಮ ಮೋದಿಯವರು ಕಾರಣ. ಹೀಗಾಗಿ ಇವು ಏನು ಜನಾಕ್ರೋಶ BJP ಮಾಡಲಿಕ್ಕೆ ಹೊರಟದ, ಇದೊಂದು ರಾಜಕೀಯ ತಂತ್ರ, ಪ್ರತಿತಂತ್ರ ಅಂತ ಮಾತ್ರ ಹೇಳ್ಬೋದು. ಜನರ ಆಕ್ರೋಶ ಅದು ಜನ ಇದರಲ್ಲಿ ಎಷ್ಟು ಮಟ್ಟಿಗೆ ಭಾಗವಹಿಸ್ತಾರೆ, ಏನು ಬಾಡಿಗೆ ಜನ ಬರ್ತಾರೋ ಅದು ನಿಜವಾಗಿಯೂ ಜನ ಇದರಲ್ಲಿ ಕೂಡ್ತಾರೋ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.